ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು. ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ. ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದೀರಾ? ಬಾಳೆ ಎಲೆ ನಾವು ಓಕೆ ನೋಡಕ್ಕೆ. I don't know, ma'am. I mean, luckily ನಾನು whenever I come on a Saturday, ವಾರದಲ್ಲಿ ವಾರ ಗಲಾಟೆ ಆಗಿರಲಿ ಏನೇ ಆಗಿರಲಿ ಎವ್ರಿಥಿಂಗ್, ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚೆಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೆಮ್, ಆ್ಯಂಡ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್, ಈವನ್ ದ ಮೆನ್. ಸೊ ಐ ಲೈಕ್ ಟು ಡೂ ಸಮಥಿಂಗ್ ಫಾರ್ ದೆಮ್. ಸೊ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್. ಏನು ಇವತ್ತಿಗೆ ಟ್ರೆಂಡ್ ಆಗುತ್ತೆ, ನಾವು ಏನು ಹೊಸ್ತು ಮಾಡ್ಬೋದು. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಎಲ್ಲ ತೊಗೊಳಕ್ಕೆ ಹೋದಾಗ ದ ವೆರಿ ಔಟ್ಫಿಟ್ಸ್ ನಾನು ಏನು ಹಾಕ್ತಾ ಇದ್ದೆ, ಮೆಷರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್. ಸೊ ಐ ಗಾಟ್ ಇಟ್ ಇನ್ ಸಮ್ ಹೌ, ಆ್ಯಂಡ್ ಡಿಸೈನರ್ಸ್ ಅವ್ರ ಪಾಪ ದೇ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಟು ಮೇಕ್ ಮೀ ಫೀಲ್ ನೈಸ್ ಆ್ಯಂಡ್ ಗುಡ್. ಆ್ಯಂಡ್ ಈ ಸತಿ ಏನೋ ಹಾಕಿದ್ದಾರೆ, ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಅವ್ರು ಹಾಕಿರೋ ಮೆಷರ್ಮೆಂಟ್ಸು ಅದೆಲ್ಲ ದೇ ಹ್ಯಾವ್ ಡನ್. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್. ನಿಮ್ಮ ಥರ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಜಿಪ್ ಅದೇ ಜಾಗದಲ್ಲಿ, ಬಟನ್ ಅದೇ ಜಾಗದಲ್ಲಿ, ಎಲ್ಲ ಅಲ್ಲಲ್ಲೇ ಇರ್ತಾವ, ಏನು ಬದಲಾಗಲ್ಲ ನಮ್ಮದು. ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮಲ್ಲಿ ಒಂಚೂರು ಆಕರ್ಷಣೆ ಬರ್ತಾ ಇದೆ ಅಂದರೆ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್ ಟು ಆಲ್ ಮೈ ಡಿಸೈನರ್ಸ್ ಆ್ಯಂಡ್ ಪ್ರಾಬಬ್ಲಿ ಎವ್ರಿ ಒನ್. 10 ಸೀಸನ್ಸ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ, ಅದಕ್ಕೆ ಅಭಿನಂದನೆಗಳು. ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ, ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು, ಅದಾದಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ. ಸೊ ಅದಾದಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ. ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೀರಿ, ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ. ಬಟ್ ಫ್ರಮ್ ಪಾಸ್ಟ್ 4 ಸೀಸನ್ಸ್ 3 ಸೀಸನ್ಸಿಂದ ನೀವು ಒಳಗೆ ಹೋಗಿಲ್ಲ. ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ? ಇಟ್ಸ್ ನಾಟ್ ಅ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ. ಸಮ್ಟೈಮ್ಸ್ ಹೋಗಬೇಕು ಅನ್ಸುತ್ತೆ, ಸಮ್ಟೈಮ್ಸ್ ಬೇಡ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ. ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್, ಇನ್ಸ್ಪಿರೇಷನ್ ಇರುತ್ತೆ. ಸೊ ಹೊರಗಡೆಯಿಂದ ವಿ ಡೂ ಸಮ್ ಕುಕಿಂಗ್ ಆ್ಯಂಡ್ ಜಸ್ಟ್ ಇನ್ ದಮ್ ಇನ್ಸೈಡ್. ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಅ ರಿಕ್ವೈರ್ಮೆಂಟ್. ನಾನು ಒಳಗೆ ಹೋಗೋದು, ಮೀ ಗೋಯಿಂಗ್ ಇನ್, ಇಟ್ ಲುಕ್ಸ್ ಲೈಕ್ ಅ ರಿಕ್ವೈರ್ಮೆಂಟ್. ಸಮ್ಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಡ್. ಅಂದರೆ ಐ ಹ್ಯಾವ್ ಟು ಗೋ ಇನ್, ಐ ಹ್ಯಾವ್ ಟು ಮೀಟ್ ದೆಮ್. ನೋ, ಐ ಥಿಂಕ್ ಇಟ್ಸ್ ನೈಸ್. ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯನೋ, ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ, ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್, ನನಗನ್ಸಿದ್ದದು. ಸೊ ಎಲ್ಲೋ ಮನೆ ತುಂಬ ಚೂರು ಆಗ್ತಾ ಇದೆ, ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್. ಬಟ್ ಐ ಡಿಂಟ್ ಫೈಂಡ್ ಇಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರೀಡ್ ಟು ದ್ಯಾಟ್. ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದೆನ್ ಕುಕಿಂಗ್. ಓಕೆ, ಇಲ್ಲ, ಸತ್ಯ ಅದು. ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆ ಮನೆಯಲ್ಲಿ ಮಾಡೋಕ್ಕೂ ಭಾಳ ಕಷ್ಟ ಇದೆ ಅಮ್ಮ. ಓಕೆ ಸರ್. ಇವ್ರದ್ದು ಅಡುಗೆ ಮನೆ ಸರಿನೇ ಇಲ್ಲ. ಅದು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ, ಏನು ಬರೋಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು. ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದೆ, ಬಾಗಿಲು ತೆಗೀರಿ ಒಳಗೆ ಹೋಗಿ ಬಂದ್ಬಿಡ್ತೀನಿ ನಾನು, ಬೇಡ ನನಗೆ ಅಂತ. ಬಟ್ ಐ ಥಿಂಕ್ we on both the things, whether I go inside or cook, it's only for the contestants, only to make them feel that they are loved. And ನಾವಿದ್ದೀವಿ, ನಿಮ್ಮನ್ನು ನೋಡ್ತಾ ಇದ್ದೀವಿ, ನಾವು ಇದ್ದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡೂ ದ್ಯಾಟ್. ಬಟ್ ಹೋಪ್ಫುಲಿ ಈ ಸೀಸನ್ ನಾವು ನೋಡ್ಬೇಕಂತ ಆಸೆ ಪಟ್ಟಿದ್ದೀವಿ ಸರ್. ಒಳಗಡೆ ನೀವು ನೀವು ಮೀಟ್ ಮಾಡ್ಬೇಕಂದ್ರೆ ಬಂದು ಮಾಡಿ, ನನ್ನ ನಾನೇ ಹೋಗ್ಲಿ. ಗ್ರೇಟ್ಫುಲ್ ಸರ್, ಥ್ಯಾಂಕ್ ಯು.